ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಮಿಡಿ ಅಂದ್ರೆ ಸಲೀಸಾಗಿ ಹೇಳುವಂತ ಒಂದು ಅದ್ಭುತ ಟ್ಯಾಲೆಂಟ್ ಆನ್ ಸ್ಟೇಜ್. ಪುಟ್ ಯುವರ್ ಹ್ಯಾಂಡ್ಸ್ ಟುಗೆದರ್ ಫಾರ್ ಟೆನ್ನಿಸ್ ಕೃಷ್ಣ ಸರ್. ನಂಜಪ್ಪನ ಮಗ ಗುಂಜಪ್ಪ ಇಲ್ಲಿ ಸರ್. ಮಾರಮ್ಮನ್ ಡೆಸ್ಕ್ ಎಲ್ಲೋ ಹೋಯ್ತು ಸರ್. ಮಾರಮ್ಮನ್ ಡೆಸ್ಕೋ ಇನ್ನೂ ಬೆಲ್ಲು ಹೊಡಿಲಿಲ್ವೇ? ಈ ಉತ್ಸಾಹ, ಈ ಎನರ್ಜಿ ಎಲ್ಲಿಂದ ಸರ್? ಎಲ್ಲ ಆ ರಂಗಭೂಮಿ ತಾಯಿ. ಇವತ್ತು ವೃತ್ತಿ ರಂಗಭೂಮಿ ನಾಟಕಗಳು ಹಾಗೂ ನಮ್ಮ ಚಿತ್ರರಂಗ ಉಳಿದಿದೆ ಅಂತಂದ್ರೆ ಉತ್ತರ ಕರ್ನಾಟಕದಿಂದ, ಅಲ್ಲಿಯ ಅಭಿಮಾನಿಗಳಿಂದ. ಸರ್ ಒಂದಂತೂ ಹೇಳ್ಬೇಕು ಸರ್, ಇಲ್ಲಿ ಯಾರಿಗೂ ಸಿಗದಿರೋಂಥ ಅವಕಾಶ ನಿಮ್ಗೊಂದು ಸಿಕ್ಬಿಟ್ಟಿದೆ ಸರ್. ಎಂತ ಅದ್ಭುತ ಅವಕಾಶ ಗೊತ್ತಾ ಸರ್? ನಾನು ಮಾತಲ್ಲಿ ಹೇಳೋಲ್ಲ ಸರ್, ನಿಮಗೆ ತೋರಿಸೇ ಬಿಡ್ತೀನಿ. ತೋರಿಸಿ ಸರ್. ಓಕೆ, ಅಲ್ಲಿ ನೋಡಿ ಸರ್. ಮನುಷ್ಯನಿಗೆ ಹಣದ ಅವಶ್ಯಕತೆ ಇರುತ್ತೆ ನಿಜ. ನಿನಗೆ ಅಂಥ ತೊಂದರೆ ಇದ್ದಿದ್ರೆ ನನಗೆ ಹೇಳಬೇಕಾಗಿತ್ತು. ಅದನ್ನ ಬಿಟ್ಟು ಪುರಾತನ ಕಾಲದಿಂದ ಪೂಜೆ ಮಾಡ್ತಾ ಇರೋ ಮನೆ ದೇವ್ರನ್ನ ಕದಿಯೋದೇನಯ್ಯ? ಯಜಮಾನ್ರೆ, ನನ್ನ ಕ್ಷಮಿಸ್ಬಿಡಿ ಯಜಮಾನ್ರೆ. ನೋಡಿ ನೋಡಿ ನೋಡಿ, ಎಂತ ಪುಣ್ಯ ಸರ್ ಅದು. ಅಂದ್ರೆ ಅಣ್ಣವರೊಟ್ಟಿಗೆ ಫೋಟೋ ಇದ್ರೆ ಸಾಕು ಅಂತ ಕೋಟ್ಯಾಂತರ ಜನ ಕಾಯ್ತಿರ್ತಾರೆ. ಅಂತದ್ರಲ್ಲಿ ನೀವು ಅವರೊಟ್ಟಿಗೆ ನಿಂತು ಆಕ್ಟ್ ಮಾಡಿ ಅವ್ರ ಆಶೀರ್ವಾದ ತಗೊಂಡಿದ್ರಲ್ಲ, ಫ್ಯಾಂಟಾಸ್ಟಿಕ್ ಸರ್. ಆ ಅನುಭವದ ಬಗ್ಗೆ ಹೇಳಿ ಸರ್. ನಾನು ಮೊದಲನೇ ದಿವಸ ಹರಿದ್ವಾರಕ್ಕೆ ಹೋದಾಗ ಅಲ್ಲಿ ನಮ್ಮ ಚಿತ್ರತಂಡ ಇರಲಿಲ್ಲ. 2.25 ದಿವಸ ಟ್ರೈನಲ್ಲಿ ಹೋಗ್ಬೇಕಾಗಿತ್ತು. ಹೌದು. ಆದ್ರೆ ನಮ್ಮ ಗೋವಿಂದಣ್ಣವರು, ನಿರ್ಮಾಪಕರು, ಪಾರ್ವತಕ್ಕ ಅವರ ತಮ್ಮ ಅವರು, ಕೃಷ್ಣಣ್ಣ ನೀವು ಸುಮ್ಮನೆ ಟ್ರೈನಲ್ಲಿ ಹೋದ್ರೆ 2.25 ದಿವಸ ಆಗುತ್ತೆ, ಫ್ಲೈಟ್ ಅಲ್ಲಿ ಹೋಗ್ಬಿಡಿ ಅಂತ ಟಿಕೆಟ್ ಮಾಡಿಸ್ಕೊಟ್ಟು ಪೇಪರ್ನಲ್ಲಿ ಬಂತು. ವಿಮಾನದಲ್ಲಿ ಹಾರಿ ಹೋಗಿ ಜೀವನ ಚಿತ್ರೀಕರಣಕ್ಕೆ ಹೋದಂತ ಹಾಸ್ಯ ನಟ ಅಂತ ಪೇಪರ್ ಬಂತು. ನನ್ನ ಭಾಗ್ಯ ಅಲ್ವಾ? ಅದರಲ್ಲೂ ಅಣ್ಣ ಅವರು ಪಾತ್ರ ಮಾಡೋದನ್ನ ನಿಲ್ಸ್ಬಿಟ್ಟಿದ್ರು. ಅಭಿಮಾನಿಗಳು ಬಿಡ್ಲಿಲ್ಲ. ಮನೆ ಮುಂದೆ ಕೂತ್ಕೊಂಡು ಮೌನ ಸತ್ಯಾಗ್ರಹ ಮಾಡ್ತೀವಿ, ಉಪವಾಸ ಮಾಡ್ತೀವಿ ಅಂದ್ರು. ಆಗ ಅಣ್ಣವರು ಮತ್ತೆ ಅಭಿನಯ ಮಾಡೋದಕ್ಕೆ ಬರಬೇಕಾಯ್ತು. ಆ ಸಿನಿಮಾದಲ್ಲಿ ನನಗೆ ಪಾತ್ರ ಸಿಕ್ತಲ್ಲ, ಜೀವನ ಚೈತ್ರ, ಅದನ್ನ ನನ್ನ ಕೆರಿಯಲ್ಲೇ ನಾನು ಮರ್ಲಿಕ್ಕೆ ಸಾಧ್ಯ ಇಲ್ಲ. ಅಣ್ಣ ಅವ್ರ ಜೊತೆಲಿ ಪಾತ್ರ ಮಾಡೋದಾದ್ಮೇಲೆ ವಿಷ್ಣು ಸಾರು, ರವಿಚಂದ್ರನ್ ಅವರು, ಉಪೇಂದ್ರ ಅವರು, ಎಲ್ಲ ನಾಯಕ ನಟರ ಜೊತೆಯಲ್ಲೂ ಕೂಡ ನಾನು ದಿವಸಕ್ಕೆ 3 ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೆ. ಯು ಆರ್ ದ ಬಿಸಿಯೆಸ್ಟ್ ಕಮಿಡಿಯನ್ ಸರ್ ಆ ಟೈಮಲ್ಲಿ. ಅದ್ರ ಬಗ್ಗೆ ಐ ಥಿಂಕ್ ಗೋಲ್ಡನ್ ಎರಾ ಅಂತ ಹೇಳಿದ್ರೆ ತಪ್ಪಾಗದ ಸರ್. ಈಗ ಕಾಮಿಡಿ ಅವಾರ್ಡ್ಸ್ 2025 ಈ ವರ್ಷದ ಬೆಸ್ಟ್ ಕಮಿಡಿಯನ್ ಆಕ್ಟರ್ ಮೇಲ್ ಜಿ ಕನ್ನಡ ಕಾಮಿಡಿ ಅವಾರ್ಡ್ಸ್ 2025 ಬೆಸ್ಟ್ ಕಾಮಿಡಿಯನ್ ಅವಾರ್ಡ್ ರವಿಶಂಕರ್ ಗೌಡ. ರವಿಶಂಕರ್ ಗೌಡ ಬೆಸ್ಟ್ ಕಮಿಡಿಯನ್ ಆಕ್ಟರ್. ಬಹಳ ವರ್ಷ ನಾವಿಬ್ರು ಕೂಡ ವಾದ್ಯಗೋಷ್ಠಿಯಲ್ಲಿ ಹಾಡೋದ್ರ ಮುಖಾಂತರ ಪರಿಚಯ ಆಗಿ ಇವತ್ತು ಅವರು ಬಹಳಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನ ರಂಜನೆ ಮಾಡಿದ್ದಾರೆ. ಇವತ್ತು ಜಿ ಕಾಮಿಡಿ ಬೆಸ್ಟ್ ಅವಾರ್ಡ್ ತಗೊಂತಾ ಇದ್ದಾರೆ. ಒಳ್ಳೇದಾಗ್ಲಿ, ಬೆಸ್ಟ್ ಆಫ್ ಲಕ್. ರವಿ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.